ಗುಡ್ ಮಾರ್ನಿಂಗ್ ಎವ್ರಿವನ್. ನೆನ್ನೆ ನನ್ನ ಪೇಷಂಟ್ ಕೇಳ್ತಾಯಿದ್ರು, ಸರ್ 8 ಗಂಟೆ ನಿದ್ದೆ ಮಾಡಲೇಬೇಕಂತೆ ಹೌದಂತ. ನೋಡಿ, ನಾನು ಮಡ್ರಾಸಲ್ಲಿ ಪಿ ಜಿ ಮಾಡ್ತಿರ್ಬೇಕಾದ್ರೆ ಈ ಸ್ಲೀಪ್ ಡಿಸಾರ್ಡರ್ಸ್ ಅನ್ನೋದು ನನ್ನ ಥೀಸಿಸ್ ಟಾಪಿಕ್. ನಿದ್ದೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದು. ಸೊ ಇಷ್ಟೇ ಹೊತ್ತು ಮಲಗಬೇಕು ಅಂತಿಲ್ಲ. ನಮಗೆ ಈಗ ಊಟ ಮಾಡಿದಾಗೆ ಹೊಟ್ಟೆ ಒಮ್ಮೆ ಜಾಸ್ತಿ ಹಸ್ತಾ ಇರುತ್ತೆ, ಜಾಸ್ತಿ ಊಟ ಮಾಡ್ತೀವಿ. ಕೆಲವೊಮ್ಮೆ ಕಡಿಮೆ ಹೊಟ್ಟೆ ಹಸ್ತಾ ಇರುತ್ತೆ, ಕಡಿಮೆ ಊಟ ಮಾಡ್ತೀವಿ. ಇಷ್ಟೇ ತಿನ್ನಬೇಕು, ಇಷ್ಟೇ ಮಲಗಬೇಕು, ಇದೆಲ್ಲ ಈ ವೆಸ್ಟರ್ನರ್ಸ್ ಕಾನ್ಸೆಪ್ಟು. ಇದರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ. ಸಂಜೆ ಆದಷ್ಟು ಬೇಗ ಊಟ ಮಾಡಿ, ಸಂಜೆ ಒಂದು ವಾಕ್ ಹೋಗಿ ಬನ್ನಿ, ಒಂದು ಬಿಸಿನೀರಲ್ಲಿ ಸ್ನಾನ ಮಾಡಿ. ಆಟೋಮೆಟಿಕಲಿ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ರಾತ್ರಿ 8 ಗಂಟೆ ಆದಮೇಲೆ ಮೊಬೈಲ್ ಅಥವಾ ಟಿ ವಿ ನೋಡೋಕ್ಕೆ ಹೋಗಬೇಡಿ. ಈ ಯೋಚನೆಗಳು ನಮಗೆ ಬರುತ್ತಲ್ಲ ಮಲಗುವಾಗ, ಈ ಸಮುದ್ರ ಅಲೆಗಳಂತೆ ಬರ್ತಾ ಇರುತ್ತೆ. ದೊಡ್ಡ ಅಲೆಗಳಿದ್ದರೆ ನಿದ್ದೆ ಹಾಳಾಗುತ್ತೆ. ಅಲೆಗಳು ಚಿಕ್ಕದಾಗ್ತಾ ಆಗ್ತಾ ನಾವು ನಿದ್ದೆಗೆ ಜಾರ್ತೀವಿ. ನಿದ್ದೆ ಕೂಡ ಅಷ್ಟೇ, ಈ REM ಸ್ಟೇಜ್ ಅಂತ ಇರುತ್ತೆ, ರ್ಯಾಪಿಡ್ ಐ ಮೂಮೆಂಟ್. ಅದರಲ್ಲಿ ಕಣ್ಣುಗುಡ್ಡೆ ಎಲ್ಲ ಹಿಗ್ತಿರ್ತದೆ. ಆ ಟೈಮಲ್ಲಿ ನಮ್ಗೆ ಕನಸು ಬೀಳುತ್ತೆ. ನೆಕ್ಸ್ಟ್ 45 ಮಿನಿಟ್ಸಲ್ಲಿ ಡೀಪ್ ಸ್ಲೀಪ್. ಸೊ 45 ಮಿನಿಟ್ಸಲ್ಲಿ ನಿದ್ದೆ ಹೋಗ್ತಾ ಇರುತ್ತೆ. ಸೊ ಬೆಳಗಿನ ಜಾವ ನಾವು ಅದೇ REM ಸ್ಟೇಜಿಂದ ನಿದ್ದೆಯಿಂದ ಹೊರಗೆ ಬರ್ತೀವಿ. ಅದಕ್ಕೆ ಹೇಳ್ತಾರೆ ಬೆಳಗಿನ ಕನಸು ನೆನಪಿರುತ್ತೆ ಅಂತ. ಸೊ ನಿಮ್ಮ ನಿದ್ದೆ ಎದ್ದಾಗ ನೀವು ಫ್ರೆಶ್ ಇರಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು.